ಮಳೆ ಕೊರತೆ ಹಿನ್ನೆಲೆ ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಿ. ಶಾಸಕ ಎಚ್.ಪಿ. ಸ್ವರೂಪ್ ಸಲಹೆ. ಹಾಸನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಳೆ ಕೊರತೆ ಎದುರಾಗುವ ಸಾಧ್ಯತೆ ಇರುವುದರಿಂದ ರೈತರು ಮೆಕ್ಕೆಜೋಳ ಬೆಳೆಗೆ ಮಾತ್ರ ಸೀಮಿತವಾಗದೆ ರಾಗಿ ಸೇರಿದಂತೆ ಬಹುಬೆಳೆ ಪದ್ಧತಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಸಲಹೆ ನೀಡಿದರು. ನಗರದ ಸಂತೇಪೇಟೆಯ ಕೃಷಿ ಇಲಾಖೆ ಕಚೇರಿಯಲ್ಲಿ ಮಂಗಳವಾರ ನಡೆದ ಅಧಿಕಾರಿಗಳು ಹಾಗೂ ರೈತರ ಸಭೆಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಮಳೆಯ ಅಭಾವದಿಂದ ಮೆಕ್ಕೆಜೋಳ ಬೆಳೆಯಲ್ಲಿ ಬಿಳಿಸುಳಿ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಪರ್ಯಾಯ ಬೆಳೆಗಳತ್ತ ರೈತರು ಗಮನಹರಿಸಬೇಕು ಎಂದರು. ರಾಗಿ ಬೆಳೆಗೆ ಅಗತ್ಯವಿರುವ ಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಸಲು ಕೃಷಿ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ರೈತರು ಗೊಬ್ಬರ ವಿತರಣೆಯಲ್ಲಿ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು. ಹಲವು ದಿನಗಳಿಂದ ಗೊಬ್ಬರಕ್ಕಾಗಿ ಪಟ್ಟಣಕ್ಕೆ ಅಲೆದಾಡಬೇಕಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಮೀನು ದಾಖಲೆಗಳು ಇನ್ನೂ ಮೃತ ತಂದೆಯ ಹೆಸರಿನಲ್ಲಿರುವ ಕಾರಣ ಪಹಣಿ ವರ್ಗಾವಣೆಯಾಗದೆ ಗೊಬ್ಬರ ಪಡೆಯಲು ತೊಂದರೆಯಾಗುತ್ತಿದೆ ಎಂದು ಕೆಲ ರೈತರು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸ್ವರೂಪ್ ಪ್ರಕಾಶ್, ಗ್ರಾಮ ಪಂಚಾಯಿತಿ ಮೂಲಕ ಗೊಬ್ಬರ ವಿತರಣೆ ವ್ಯವಸ್ಥೆ ಮಾಡಲಾಗಿದೆ. ಜಮೀನು ದಾಖಲೆಗಳು ತಮ್ಮ ಹೆಸರಿನಲ್ಲಿ ಇಲ್ಲದಿದ್ದರೂ ಹಾಲು ಉತ್ಪಾದಕರ ಸಂಘ ಅಥವಾ ಇತರ ಸಹಕಾರ ಸಂಘಗಳಲ್ಲಿ ಸದಸ್ಯತ್ವ ಇದ್ದರೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆಯಬಹುದು ಎಂದು ತಿಳಿಸಿದರು. ಒಂದೇ ಬೆಳೆಗೆ ಅವಲಂಬಿತರಾಗದೆ ಬಹುಬೆಳೆ ಪದ್ಧತಿ ಅನುಸರಿಸುವುದು ರೈತರಿಗೆ ಹೆಚ್ಚು ಲಾಭದಾಯಕವಾಗಲಿದೆ ಎಂದರು. ಸಭೆಯಲ್ಲಿ ರೈತರು ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಕುರಿತು ಪ್ರಶ್ನಿಸಿದಾಗ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ರಾಜ್ಯದಲ್ಲಿ ಎಥೆನಾಲ್ ಉತ್ಪಾದನೆ ನಡೆಯುವ ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಸೇರಿದಂತೆ 4 ಜಿಲ್ಲೆಗಳಲ್ಲಿ ಮಾತ್ರ ಮೆಕ್ಕೆಜೋಳಕ್ಕೆ 2400 ಎಂಎಸ್ಪಿ ನಿಗದಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಎಥೆನಾಲ್ ಘಟಕಗಳಿಲ್ಲದ ಕಾರಣ ಇಲ್ಲಿ ಎಂಎಸ್ಪಿ ಸೌಲಭ್ಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಸಭೆಯ ಬಳಿಕ ಎನ್ಎಫ್ಎಸ್ಎಂ ಯೋಜನೆಯಡಿ ಅರ್ಹ ರೈತರಿಗೆ ರಾಗಿ ಬಿತ್ತನೆ ಬೀಜಗಳನ್ನು ವಿತರಿಸಲಾಯಿತು. ಆಶಾ, ವನಿತಾ, ಲಕ್ಷ್ಮೀಬಾಯಿ, ಪ್ರೀತಿ, ವೀಣಾ, ಕುಮಾರಸ್ವಾಮಿ, ನೀಲಮ್ಮ ಸೇರಿದಂತೆ ಸಾಲಗಾಮೆ ಗ್ರಾಮದ ರೈತರು ಬೀಜಗಳನ್ನು ಸ್ವೀಕರಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಗೀತಾ, ಕೃಷಿ ಇಲಾಖೆಯ ಉಪನಿರ್ದೇಶಕಿ ಕೋಕಿಲಾ, ಜಂಟಿ ನಿರ್ದೇಶಕ ರಮೇಶ್ ಕುಮಾರ್, ಜಯರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಮಳೆನೇ ಇಲ್ಲ ಈ ವರ್ಷ, ತಾವೆಲ್ಲ ನೋಡಿದ್ರಿ. ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಇವತ್ತು ನಾನು ಕೃಷಿ ಇಲಾಖೆಯವರಿಗೆ ಒಂದು ತುರ್ತು ಸಭೆ ಕರೆಯಬೇಕು, ರೈತರನ್ನೆಲ್ಲ ಒಂದು ಸಂಪರ್ಕಿಸಿ ಒಂದು ಚರ್ಚೆ ಮಾಡಬೇಕು ಅಂತ ಹೇಳಿ, ಮೆಕ್ಕೆಜೋಳಕ್ಕೂ ಕೂಡ ರೋಗ ಬಂದಿರೋದ್ರಿಂದ ಒಂದು ಭಾಳಷ್ಟು ಒಂದು ಸುದೀರ್ಘವಾಗಿ ಚರ್ಚೆನೂ ಕೂಡ ನಡೀತು. ರೈತರು ಕೂಡ ಬಂದಿದ್ದರು. ಪರ್ಯಾಯವಾಗಿ ಬೇರೆ ಬೆಳೆ ಸ್ವಲ್ಪ ಹಲವಾರು ವರ್ಷಗಳಿಂದ ಮೆಕ್ಕೆಜೋಳಕ್ಕೆ ಏನು ಬೆಳೆನ ಬೆಳೀತಾ ಇದ್ರು, ಹಾಗಾಗಿ ಪರ್ಯಾಯವಾಗಿ ಬೇರೆ ಬೆಳೆ ಕೆಲವು ವರ್ಷ ಈ ಒಂದು ವರ್ಷ ಬೇರೆ ಬೆಳೆನ ಬೆಳಿಬೇಕು ಅಂತ ಇದನ್ನ ನಿಟ್ಟಿನಲ್ಲಿ ಇವತ್ತು ಜಂಟಿ ನಿರ್ದೇಶಕರು ಹಲವಾರು ಚರ್ಚೆ ಮತ್ತು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಒಂದು ರಾಗಿ ಒಂದು ಪರ್ಯಾಯವಾಗಿ ರಾಗಿನೇ ಬೆಳೆದ್ರೆ ಮುಂದಿನ ವರ್ಷ ಅಥವಾ ಮೆಕ್ಕೆಜೋಳನೂ ಕೂಡ ಬೆಳಿಬಾರ್ದು ಅಂತ ಏನು, ಯಾಕೆಂದರೆ ಇವತ್ತು ಏನು ಜಾನುವಾರು ಹಸುಗಳಿಗೆ ಅದೇ ಒಂದು ಮೇವಾಗಿರೋದ್ರಿಂದ 4 ಸಾಲು ಏನು ಮೆಕ್ಕೆಜೋಳ ಬೆಳೆದ್ರೆ ಮತ್ತು ಇನ್ನೊಂದು 3 ಸಾಲು ತೊಗರಿನ ಹಾಕಿ ಅಂತ ಅವರು ಭಾಳಷ್ಟು ಸುದೀರ್ಘವಾಗಿ ಅವರು ಕೂಡ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ರೈತರು ಕೂಡ ಅದಕ್ಕೆ ಏನು ಎಲ್ಲ ಒಂದು ಸಲಹೆ ಸೂಚನೆ ಪಡೆದು ಪರ್ಯಾಯ ಒಂದು ಬೆಳೆನ ಏನು ಮಾಡಲಿಕ್ಕೆ ಅವರು ಕೂಡ ಒಂದು ಸುದೀರ್ಘವಾದ ಚರ್ಚೆ ನಡೆದಿದೆ. ಆರೋಗ್ಯಕರವಾದ ಚರ್ಚೆ ಕೂಡ ಆಯಿತು. ರೈತರು ಆತಂಕ ಸಹ ಮಳೆ ಕಾರಣ ಪರ್ಯಾಯ ಬೆಳೆ ಬೆಳೆಯುತ್ತೆ ಅಂತ ಆದರೆ ಅವರ ನಿರೀಕ್ಷೆ ಇಲ್ಲ. ಪರ್ಯಾಯ ಬೆಳೆ ಅಂದರೆ ಅದು ಮೆಕ್ಕೆಜೋಳ ಬೆಳಿಲೇಬಾರ್ದು ಅಂತೇನು ಹೇಳಿಲ್ಲ. 4 ಸಾಲು ಮೆಕ್ಕೆಜೋಳ ಹಾಕಿ ಇನ್ನೊಂದು 3 ಸಾಲು ಅವರು ತೊಗರಿ ಹಾಕಿ ಇದಾದರೆ ಸ್ವಲ್ಪ ಏನು ರೋಗ ಬರೋಂಥದ್ದು ಅವಾಯ್ಡ್ ಆಗುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಮತ್ತು ಆಲೂಗಡ್ಡೆ ತಮಗೆ ಗೊತ್ತಿದೆ, ಹಾಸನ ಜಿಲ್ಲೆ ಅಂದರೆ ಆಲೂಗಡ್ಡೆಗೆ ಭಾಳ ಒಂದು ಪ್ರಸಿದ್ಧ ಆದಂಥ ಆಲೂಗಡ್ಡೆ ಬೆಳೆ. ಇವತ್ತು 40,000 ಹೆಕ್ಟೇರ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಆಗ್ತಾಯಿದ್ದಂಥದ್ದು ಇವತ್ತು 4,000 ಹೆಕ್ಟೇರ್ ಕೂಡ ಇಲ್ಲ ಇವತ್ತು. ಹಾಗಾಗಿ ಏನೋ ಒಂದು ಕಡೆ ಹವಾಮಾನ ಇದನ್ನು ಕೂಡ ನಾವೆಲ್ಲ ನೋಡಬೇಕಲ್ಲ. ಹಾಗಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಮೆಕ್ಕೆಜೋಳ ಹಾಕಬಾರ್ದು ಅಂತ ಏನು ಹೇಳಿಲ್ಲ ಅವರು. ಬೇರೆ ಬೇರೆ ಥರ ಒಂದು ಇದನ್ನು ನಾವು ಕೂಡ ಮಾಡಬೇಕು ಪರ್ಯಾಯವಾಗಿ. ಮತ್ತು ತರಕಾರಿ ಬೆಳೆಯುವಂಥದ್ದು ಭಾಳಷ್ಟು ತರಕಾರಿಗೆ ಕೂಡ ಭಾಳಷ್ಟು ಬೇಡಿಕೆ ಇದೆ. ಹಾಗೆ ಹಲವಾರು ಚರ್ಚೆಗಳಾಗಿದೆ. ಈಗ ಮುಂದಿನ ವಿಧಾನಸಭಾ ಚುನಾವಣೆ